ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 35ನೇ ವರ್ಷದ ಮಂಡಳ ಬೆಳಕು ಮಹಾಪೂಜೆ ಕಾರ್ಯಕ್ರಮವನ್ನು ಶೇಖರ ಗುರುಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ 25ರಂದು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ ಎಂದು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸದಸ್ಯ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:10ಕ್ಕೆ ನಿರ್ಮೂಲ್ಯ ದರ್ಶನ ಪೂಜೆ, 7 ಗಂಟೆಗೆ ಗಣಪತಿ ಹೋಮ, ನವಗ್ರಹ ಹೋಮ, 10 ಗಂಟೆಗೆ ಅಭಿಷೇಕ, 11:30ಕ್ಕೆ ಲಕ್ಷ ಅರ್ಚನೆ, 12:30ಕ್ಕೆ ವಾದ್ಯದೊಂದಿಗೆ ಪಡಿಪೂಜೆ, ಭಜನೆ ಮತ್ತು ಮಹಾಮಂಗಳಾರತಿ ನಡೆಯಲಿದೆ ಎಂದರು. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ, ಸಂಜೆ 5 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿದೆ. 9 ಗಂಟೆಗೆ ಮಹಾಮಂಗಳಾರತಿ ಮತ್ತು ಅಲ್ಪಾಹಾರ ಸೇವೆಯನ್ನು ಹಮ್ಮಿಕೊಂಡಿದೆ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಲು ದೇವಸ್ಥಾನದ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಇವತ್ತು ನಾವೊಂದು ಮಂಡಲ ಪೂಜಾ ಕಾರ್ಯಕ್ರಮವಾಗಿ ಇವತ್ತು ನಾವೊಂದು ಪತ್ರಿಕೆ ನಡೆಸ್ತಾ ಇದ್ದೀವಿ. ಸುಮಾರು 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವತಿಯಿಂದ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇದನ್ನು 35ನೇ ವರ್ಷಕ್ಕೆ ಇವತ್ತು ನಾವು ಪಾದಾರ್ಪಣೆ ಮಾಡಿದ್ದೀವಿ ಮತ್ತು 35ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವಿದ್ದು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಭಾಳ ಒಂದು ಸಂತೋಷ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯವಾಗಿ ಏನಪ್ಪ ಅಂತಂದರೆ, ಇವತ್ತು ಎಲ್ಲ ಜನ ರಾಯಚೂರಿನ ಜಿಲ್ಲೆಯ ಮತ್ತು ಸಾರ್ವಜನಿಕರು ಇವತ್ತೊಂದು ಭಕ್ತಿ ಭಾವನೆ, ಒಂದು ಭಾವೈಕ್ಯತೆಯಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ದೀಕ್ಷಾ ತಗೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ, ಈ ಒಂದು ಗೊತ್ತಿದ್ದ ಹಾಗೆ 20 ಡಿಗ್ರಿ ಇವತ್ತು ನಡೀತಾ ಇದೆ ರಾಯಚೂರಲ್ಲಿ. ಆ ಒಂದು ಚಳಿಯ ಒಂದು ವಾತಾವರಣದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ದೀಕ್ಷೆ ತಗೊಂಡು ಮಂಡಲ ಕಾಲ ಅಪ್ ಟು ನಮ್ಮ ಶಬರಿ ಯಾತ್ರೆಯವರೆಗೆ, ಅಂದರೆ ಮಕರ ಜ್ಯೋತಿಯವರೆಗೆ ಮಂಡಲ ಕಾಲ ಮುಗಿಸಿ ಮಕರ ಜ್ಯೋತಿಯವರೆಗೆ ಒಂದು 50 ದಿನ 60 ದಿನಗಳ ಕಾಲ ಇವತ್ತ ಒಂದು ಈ ದೀಕ್ಷೆಯನ್ನು ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷದ ಸುದ್ದಿ ಮತ್ತು ಸಂತೋಷದ ಸಂಕೇತ. ಭಾಳಷ್ಟು ಜನ ಇವತ್ತ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೊಂಡು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ರಾಯಚೂರಿನಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತ ದೇವಸ್ಥಾನ, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 35 ವರ್ಷ ಮತ್ತು ರಾಯಚೂರಿನ ಸ್ವಾಮಿಯವ್ರ 3ನೇ ವರ್ಷ ಅದು ಪಾದಾರ್ಪಣೆ ಆಗಿದೆ. ಮತ್ತು ರತ್ನಗಿರಿ ಬೆಟ್ಟ ಅವ್ರದ್ದು ಕಾರ್ಯಕ್ರಮ ಅಲ್ಲಿಯೂ ಅಚ್ಚುಕಟ್ಟಾಗಿ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಈ ಒಂದು ಸಂಭ್ರಮ ಆಚರಣೆ ಇದು ಯಾವುದೇ ಭೇದ ಭಾವ, ಯಾವುದೇ ಜಾತಿ ಮತ ಇರಲಾರ್ದೆ ಒಮ್ಮತದಿಂದ ಈ ಒಂದು ಕಠಿಣವಾದ ವ್ರತವನ್ನು ಎಲ್ಲ ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈಗ 25 ವರ್ಷಗಳಿಂದ ಕಾಲ ಅನ್ನದಾನ ಸತತ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ನಡೆಸ್ತಾ ಇದೆ. ದೇವಸ್ಥಾನ ಸಮಿತಿ ವತಿಯಿಂದ ಸರ್ವ ಸದಸ್ಯರು ಒಮ್ಮತದಿಂದ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಅನ್ನದಾನ ನೀಡ್ತಾ ಇದೆ ಅನ್ನಲಿಕ್ಕೆ ನಮಗೆ ಒಂದು ಬಹಳ ಸಂತೋಷ ಆಗ್ತದೆ. ಅದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ರವಿ ಪೂಜಾರಿಯವರು ಆಗಮಿಸಿದ್ದಾರೆ ಬೆಂಗಳೂರಿನಿಂದ. ಮತ್ತು ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಶೇಖರ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ, ಶೇಖರ್ ಗುರುಸ್ವಾಮಿಯವರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು, ಹಿರಿಯ ಗುರುಸ್ವಾಮಿಗಳು. ಅವರು ಬಹಳಷ್ಟು ವರ್ಷಗಳಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರುಸ್ವಾಮಿಗಳು. ಅವರ ಒಂದು ನೇತೃತ್ವದಲ್ಲಿ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಮ್ಮತದಿಂದ ಸೇರಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರಾಯಚೂರು ಜಿಲ್ಲೆಯ ಸಮಸ್ತ ತಾಲೂಕಾ, ಗ್ರಾಮ, ಹೋಬಳಿ ಮಟ್ಟದ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಿಗೂ ಮತ್ತು ಅಯ್ಯಪ್ಪ ಸ್ವಾಮಿ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ, ಸಾರ್ವಜನಿಕರಿಗೂ, ಸದ್ಭಕ್ತರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಬೇಕಂತೇಳಿ ನಾವು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಮತ್ತು ಇವತ್ತು 25ನೇ ತಾರೀಕಿಗೆ ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆಯಿಂದ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಮತ್ತು ಮಧ್ಯಾಹ್ನ ಪಡಿಪೂಜೆ ಇರ್ತದೆ, 11 ಗಂಟೆಗೆ ಲಕ್ಷಾರ್ಚನೆ ಇರ್ತದೆ ಮತ್ತು ಮಹಾಪ್ರಸಾದ 1 ಗಂಟೆಗೆ ಇರ್ತದೆ ಮತ್ತು ಸಾಯಂಕಾಲ ಇದು ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಇದೊಂದು ಮೆರವಣಿಗೆ ಕಾರ್ಯಕ್ರಮ. ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು, ಎಲ್ಲ ಆಶ್ರಮದ ಪೀಠದ ಗುರುಸ್ವಾಮಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ಸೇರಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ
ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲ ನಿರ್ಣಯ ತಗೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವೇನು ಅನ್ನದಾನ